ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗ ಫುಟ್ಪಾತ್ ಒತ್ತುವರಿ ತೆರವು ಶುರುವಾಗಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಬಳಿ ಒತ್ತುವರಿ ತೆರವು ಕಾರ್ಯ ಮಾಡಲಾಗ್ತಾ ಇದೆ. ನಿನ್ನೆಯೇ ಡೆಡ್ಲೈನ್ ಅನ್ನ ಕೊಡಲಾಗಿತ್ತು. ಇಂದು ಅಶೋಕ್ ಪಿಲ್ಲರ್ ಬಳಿ ತೆರವು ಕಾರ್ಯ ಮಾಡಲಾಗ್ತಾ ಇದೆ. ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಮಾಡಲಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಬಳಿ ಒತ್ತುವರಿ ಆಗಿತ್ತು. ಆ ಒತ್ತುವರಿ ತೆರವು ಮಾಡಲಾಗ್ತಾ ಇದೆ. ನಿನ್ನೆ ಅವರಿಗೆ ಡೆಡ್ಲೈನ್ ಕೊಡಲಾಗಿತ್ತು. ಇಂದು ಅಶೋಕ ಪಿಲ್ಲರ್ ಬಳಿ ತೆರವು ಕಾರ್ಯವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ MD ಬ್ಲಾಕ್ ಬಳಿಯೂ ಕೂಡ ಭರ್ಜರಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. GBA ಅಧಿಕಾರಿಗಳ ನೇತೃತ್ವದಲ್ಲಿ ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಸಂಚಾರಕ್ಕೆ ಅಡ್ಡಿಯಾಗಿದ್ದಂತಹ ಫುಟ್ಪಾತ್ ತೆರವು ಮಾಡಲಾಗ್ತಾ ಇದೆ. ಇಲ್ಲಿ ಅಂದ್ರೆ ಜನಸಾಮಾನ್ಯರಿಗೆ ಓಡಾಡಲು ಕಷ್ಟ ಆಗ್ತಾ ಇತ್ತು ಈ ಫುಟ್ಪಾತ್ ಇಂದ. ಹಾಗಾಗಿ ಫುಟ್ಪಾತ್ ತೆರವು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯ ಈಗ ಚುರುಕುಗೊಂಡಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಬಳಿ ಫುಟ್ಪಾತ್ ತೆರವನ್ನು ಮಾಡಲಾಗ್ತಾ ಇದೆ. ನಿನ್ನೆಯೇ ಡೆಡ್ಲೈನ್ ಅನ್ನ ನೀಡಲಾಗಿತ್ತು. ಇಂದು ತೆರವು ಕಾರ್ಯ ಮಾಡ್ತಿದ್ದಾರೆ. ಬೆಂಗಳೂರಿನ MD ಬ್ಲಾಕ್ ಬಳಿಯೂ ಕೂಡ ಭರ್ಜರಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. GBA ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಫುಟ್ಪಾತ್ ತೆರವು ಕಾರ್ಯವನ್ನ ಮಾಡಲಾಗ್ತಾ ಇದೆ. ಸಂಚಾರಕ್ಕೆ ಅಡ್ಡಿಯಾಗಿದ್ದಂತಹ ಫುಟ್ಪಾತ್ಗಳು ಏನಿವೆ ಅವುಗಳ ತೆರವು ಕಾರ್ಯವನ್ನ ಮಾಡಲಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈಗ ಒತ್ತುವರಿ ತೆರವು ಕಾರ್ಯ ಶುರುವಾಗಿದೆ. ಅಂದ್ರೆ ಏನು, ಈ ಫುಟ್ಪಾತ್ನಿಂದಾಗಿ ಸಾರ್ವಜನಿಕರಿಗೆ ಓಡಾಡಲು ತೊಂದರೆ ಆಗ್ತಾ ಇತ್ತು. ಆ ಫುಟ್ಪಾತ್ ಇರೋದೇ ಓಡಾಡಲಿಕ್ಕೆ ಸಾರ್ವಜನಿಕರಿಗೆ. ಆದರೆ ಇಲ್ಲಿ ಅಂಗಡಿಗಳನ್ನು ತೆರೆದ್ರೆ ಜನಸಾಮಾನ್ಯರು ಹೇಗೆ ಓಡಾಡ್ತಾರೆ, ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ದೂರುಗಳಿದ್ವು. ಹಾಗಾಗಿ ಈಗ ಇನ್ನು ಫುಟ್ಪಾತ್ ತೆರವು ಕಾರ್ಯಕ್ಕೆ GBA ಮುಂದಾಗಿದೆ. GBA ಅಧಿಕಾರಿಗಳ ನೇತೃತ್ವದಲ್ಲಿ ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಇನ್ನು ಎಲ್ಲೆಲ್ಲಿ ತೆರವು ಕಾರ್ಯ ಅಂತ ನೋಡೋದಾದ್ರೆ, ಏನು ಟೆನಿಟ್ ಜಂಕ್ಷನ್ ನಿಂದ MG ರಸ್ತೆ, MG ಒಂದು ಉದ್ಯಾನವನದವರೆಗೂ ಕೂಡ 100 ಅಡಿ ಇರುವಂಥದ್ದು. ಇಂದಿರಾ ನಗರದಿಂದ ದೊಮ್ಮಲೂರು ಫ್ಲೈಓವರ್ ಮತ್ತು ವಿವೇಕಾನಂದ ಮೆಟ್ರೋ ನಿಲ್ದಾಣದಿಂದ ಏನು ಬೆನಗನಹಳ್ಳಿಯ ರೈಲ್ವೆ ಸೇತುವೆ, ಅಶೋಕ ಪಿಲ್ಲರ್ನಿಂದ ಮಾಧವನ ಪಾರ್ಕ್ವರೆಗೆ, ಕನಕನಪಾಳ್ಯ 8ನೇ ಮುಖ್ಯ ರಸ್ತೆಯಿಂದ ಜಯನಗರದ 15ನೇ ಅಡ್ಡ ರಸ್ತೆ, ಕನಕನಪಾಳ್ಯ 9ನೇ ಮುಖ್ಯ ರಸ್ತೆಯಿಂದ ಜಯನಗರದ 15ನೇ ಅಡ್ಡ ರಸ್ತೆಯವರೆಗೆ ತೆರವು ಕಾರ್ಯ ಮಾಡಲಾಗ್ತಾ ಇದೆ. ಇನ್ನು RV ರಸ್ತೆ ಟೀಚರ್ಸ್ ಕಾಲೇಜಿನಿಂದ ಸೌತ್ ಎಂಡ್ ಸರ್ಕಲ್ವರೆಗೂ ಕೂಡ ತೆರವು ಕಾರ್ಯವನ್ನು ಮಾಡಲಾಗ್ತದೆ. ನೋಡಿ, ಬೆಳಗ್ಗೆನೆ ನಿನ್ನೆಯೇ ಅವರಿಗೆ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು. ಈಗ ಬೆಳಗ್ಗೆ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. JCB ಮುಖಾಂತರವಾಗಿ ತೆರವು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಸಂಚಾರಕ್ಕೆ ಅಡ್ಡಿಯಾಗಿದ್ದಂತಹ ಫುಟ್ಪಾತ್ ತೆರವು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಬೆಳಗ್ಗೆ JCB ಮೂಲಕವಾಗಿ ಈಗ ತೆರವು ಕಾರ್ಯವನ್ನು GBA ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. GBA ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಕಾರ್ಯ ನಡೀತಾ ಇರುವಂಥದ್ದು. ಇನ್ನು ಫುಟ್ಪಾತ್ನಲ್ಲಿ ಈ ರೀತಿ ಮಳಿಗೆಗಳಿಂದ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ. ಹಾಗಾಗಿ ಸಾಕಷ್ಟು ದೂರುಗಳನ್ನು ಮಾಡಲಾಗಿತ್ತು. ಇದೀಗ GBA ಅಧಿಕಾರಿಗಳ ನೇತೃತ್ವದಲ್ಲಿ ತೆರವು ಕಾರ್ಯ ಚುರುಕುಗೊಂಡಿದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಗ್ಗೆ ಏನು ಫುಟ್ಪಾತ್ ತೆರವು ಕಾರ್ಯ ಚುರುಕುಗೊಂಡಿದೆ. ನಿನ್ನೆಯೇ ಡೆಡ್ಲೈನ್ ಅನ್ನು ಕೊಡಲಾಗಿತ್ತು ಫುಟ್ಪಾತ್ ಅಂಗಡಿಗಳಿಗೆ. ಇದೀಗ ಬುಲ್ಡೋಸರ್ ಮೂಲಕವಾಗಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. GBA ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈಗ ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಏನು ಫುಟ್ಪಾತ್ನಿಂದಾಗಿ ಸಂಚಾರಕ್ಕೆ ಸಾಕಷ್ಟು ಅಡ್ಡಿ ಆಗ್ತಾ ಇತ್ತು. ಸಾರ್ವಜನಿಕರು ಓಡಾಡಲಿಕ್ಕೆ ಪರದಾಡ್ತಾ ಇದ್ರು. ಯಾಕಂದರೆ ಇರುವಂತಹ ಫುಟ್ಪಾತ್ ಜಾಗದಲ್ಲಿ ಇವರು ಅಂಗಡಿಯನ್ನು ತೆರೆದು ಬಿಟ್ಟರೆ ಜನ ಓಡಾಡೋದಾದರೂ ಹೇಗೆ, ಈ ರೀತಿಯಲ್ಲಿ ಸಾಕಷ್ಟು ದೂರುಗಳು ಬಂದವು. ಹಾಗಾಗಿ ಈಗ ತೆರವು ಕಾರ್ಯವನ್ನು ಮಾಡಲಾಗ್ತಾ ಇದೆ.